ಇವತ್ತು ಬೆಂಗಳೂರು ನಗರ ಅವತ್ತು ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅವರಿಗೆ ಆ ಕೀರ್ತಿ ಕೂಡ ಇವತ್ತು ನಮ್ಮ ಕೆಂಪೇಗೌಡರು ಸೇರ್ಬೇಕಾಗ್ತದೆ. ಅವರು ಎಲ್ಲ ಸಮುದಾಯವನ್ನ ಸಾಮೂಹಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಸಮುದಾಯವನ್ನು ತುಂಬಿದಂತ ಮಹಾನ್ ನಾಡ ಪ್ರಭು. ಇವೆಲ್ಲವನ್ನು ನಾವು ಅರ್ಥ ಮಾಡ್ಕೋಬೇಕಿದೆ. ಅಂದಿನ ಕಾಲದಲ್ಲಿ ಜನಸಾಮಾನ್ಯರಿಗೆ, ವಿಶೇಷವಾಗಿ ಕೃಷಿಗೆ ಜನ ಬದುಕಬೇಕಾದ್ರೆ ಏನ್ ಮಾಡಬೇಕು, ಯಾವ ರೀತಿ ಇರಬೇಕು, ಯಾವ ರೀತಿ ಚಿಂತನೆ ಮಾಡಬೇಕು ಮಾಡಿ 1,000 ಕೆರೆಗಳನ್ನು ತುಂಬಿಸಿದ ಕೀರ್ತಿ ನಮ್ಮ ಕೆಂಪೇಗೌಡರು ಸೇರಿದರು. ಇಂಥ ಒಂದು ಜನಪರ ಮುಂದಾಲೋಚನೆ ಇದ್ದು ದೂರದೃಷ್ಟಿ ಇಟ್ಕೊಂಡು ಆ ಒಂದು ಮಹನೀಯರು ಏನು ಕೆರೆ ಕಟ್ಟಿದರೋ ಆ ಕೆರೆಗಳನ್ನ ಉಳಿಸ್ಕೋಬೇಕು. ಅದು ಸ್ವಲ್ಪ ಮಳೆ ಬಂದಾಗ ಆ ಕೆರೆಯಲ್ಲಿ ನೀರನ್ನು ತುಂಬಬೇಕು. ಅದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ಕೆರೆಗಳನ್ನ ಉಳಿಸೋದೇ ಅವತ್ತು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಡಬೇಕು, ಚಿಂತನೆ ಮಾಡಬೇಕಾಗ್ತದೆ. ಒಂದು ವಿಚಾರ ಹೇಳ್ತಾರೆ, ಇಷ್ಟಪಡ್ತೀನಿ ನಮ್ಮ ಯುವ ಪೀಳಿಗೆಗೆ. ಒಂದು ಕೆಂಪೇಗೌಡರು ಬೆಂಗಳೂರು ನಗರ ಕಟ್ಟಿ ಆದರ್ಶ ವ್ಯಕ್ತಿಯಾಗಿ ಒಂದು ವಿಶ್ವವ್ಯಾಪಿಯಾಗಿ ಬಂದಿದ್ದಾರೆ. 1940 ಆಡಳಿತಕ್ಕೆ ನಾನು ಅಭಿನಂದನೆ ಹೇಳ್ತಾ ನಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮ ಮುಗಿದ ಕೆಂಪೇಗೌಡ ಜಯಂತಿ ವೈಭವವನ್ನು ಆಚರಣೆ ಮಾಡಿದ ಪ್ರಯುಕ್ತ ಈಗಾಗಲೇ ಸಭೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಸರ್ಕಾರಿ ವಿದ್ಯಾರ್ಥಿಗಳಾಗಿದೆ. ಮನೆ ಮಾಡಿತ್ತು. ಇದರಿಂದ ಹಲವು ಬಾರಿ ಹಂಪಿಗೆ ಭೇಟಿ ಕೊಟ್ಟು ಅಲ್ಲಿನ ಕಾಡಿನ ನಡುವೆ ಸಾಗುತ್ತಿದ್ದಂತೆ ಒಂದು ವಿಸ್ಮಯಕಾರಿ ಘಟನೆ ಕೆಂಪೇಗೌಡರ ಎದುರಿನಲ್ಲಿ ನಡೆಯುತ್ತದೆ. ಪುಟ್ಟ ಮನವೊಂದು ಈ ಹಿನ್ನೆಲೆ ಎಲ್ಲರೂ ಗೊತ್ತಿರೋದ್ರಿಂದ